ಏನಿದು ಅಣ್ಣ ಗಂಗಾ ಬರ್ತಾನೆ ಅಂತ ಹೇಳಿದ್ರು, ಇಷ್ಟೊತ್ತಾರು ಯಾಕೆ ಬರಲಿಲ್ಲ? ಹೇರಲಿ, ಅವರು ಬರೋವರೆಗೆ ಒಡ್ಡು ಹಾಕಿ ಬಿಡ್ರು, ಅಷ್ಟೊತ್ತಾರು ಬಂದೂ ಬರ್ಬೋದು. ರೀ ಮಿಸ್ಟರ್, ಇಲ್ಲಿ ಶ್ರೀಮಂತ ಜಯರಾಜರ ಮನೆ ಎಲ್ಲಿದೆ ಅಂತ ಹೇಳ್ತೀರಾ? ಏನು ಏನು ಜಯರಾಜ್ ಸಾವ್ಕಾರನ ಹೊಲನ? ನಮ್ಮ ಹೊಲ ಬಾಜು ಇದ್ದಿದ್ದೆ 300 ಎಕರೆ ಜಮೀನು. ಓ ಶಂಕರ್, ಏನಿದೆ ನಿನ್ನ ವೇಷ? ನೀನು ಹುಟ್ಟಿರುವ ಈ ದೋತ್ರ, ಕೈಯಲ್ಲಿ ಹಿಡಿದಿರೋ ಸಲಾಕೆ ಏನಿದು? ಏನು ಶೀಲ, ನೀನು ನಮ್ಮ ಊರಲ್ಲಿ ಹಬ್ಬ ಇದೇನು ಕನಸೋ ಇಲ್ಲ ನನಸೋ ಒಂದು ಅರ್ಥನ ಆಗಿದ್ದೇ ಇಲ್ಲ. ನೋಡಿ, ಇದೇ ನಮ್ಮೂರು. ಜಯರಾಜ ನನ್ನ ಸ್ವಂತ ಅಣ್ಣ. ಅದು ಹೋಗ್ಲಿ, ನೀವೇನಿಲ್ಲಿ? ನಮ್ದು ಇದೇ ಊರು ಶೀಲ, ಇದು ನಮ್ಮ ಹೊಲನೇ. ನಮ್ಮ ಅಣ್ಣ ಅತ್ತಿಗೆ ಬರ್ತಾನೆ ಅಂತ ಹೇಳಿದ್ದರು, ಅದಕ್ಕೊಟ್ಟು ಕೆಲಸ ಮಾಡುತ್ತಿದ್ದೇನೆ ಶೀಲ. ಅಪ್ಪ, ಎಷ್ಟೊಂದು ಆಶ್ಚರ್ಯ ನೋಡಿದಿರಾ? ನಿಮ್ಮ ಪ್ರೀತಿ ದೂರ ಆಗುತ್ತೆ ಅಂತ ತಿಳ್ಕೊಳ್ತೆ, ಆಗ ದೇವರು ಮತ್ತೆ ನಮ್ಮಿಬ್ಬರನ್ನು ಒಂದ್ ಮಾಡಿಬಿಟ್ಟಲ್ಲ. ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಇದೆ. ನೋಡು ಶೀಲ, ಇನ್ನು ಮುಂದೆ ನಮ್ಮ ಪ್ರೀತಿ ಮುಂದುವರಿಯೋದಿಲ್ಲ ಶೀಲ, ಮುಂದುವರಿಯೋದಿಲ್ಲ. ಶಂಕರ್, ಏನ್ ಮಾತಾಡ್ತಾ ಇದೆಯಾ? ನಮ್ಮಿಬ್ಬರ ಪ್ರೀತಿ ಬಗ್ಗೆ ಎಂತ ಕನಸು ಕಟ್ಟಿದೀವಿ ಅಂತ ನೀನು ಗೊತ್ತಿದೆ ತಾನೇ? ಅಬ್ಬಾ, ಹೌದು ಶೀಲ, ಕಟ್ಟಿಕೊಂಡಿದ್ದು ನಿಜ. ಆದ ಅವಾಗ ನಾನು ಯಾರು ಅಂತೂ ನಿನಗೂ ಗೊತ್ತಿಲ್ಲ, ನೀನು ಯಾರು ಅಂತೂ ನನಗೂ ಗೊತ್ತಿಲ್ಲ. ಈ ನಿಸರ್ಗವೇ ನಮ್ಮಿಬ್ಬರ ಪ್ರೀತಿಗೆ ಮಿಲನೆ ಆಡಿತು. ಶ್ರೀಮಂತರ ಮನೆಯನ್ನು ಹೆಣ್ಣು ಮಕ್ಕಳು ಸುಕ್ಕಮ್ಮ ಮನೆ, ಆದರೆ ಈ ಊರಿನ ಅರಮನೆ ಸುಕ್ಕಮ್ಮ. ಅರಮನೆಯಲ್ಲಿ ಕಾಲ ಕಳೆಯಬೇಕು ಅವರು, ಗುಡಸಲ ಮನೆಗೆ ಯಾಕೆ ಬರುವ ಹೇಳೇ ಶೀಲ? ನನ್ನ ಸಾಕ್ಲಿಕ್ಕೆ ಆಗುದಿಲ್ಲ ಅಂತ ಈ ಮಾತನ್ನು ನೀವೇ ಹೇಳ್ತಾ ಇದ್ದೀರಾ? ಇನ್ನು ಮುಂದೆ ನನಗೆ ಆಸ್ತಿ ಅಂತಸ್ತು ಯಾವುದು ಬೇಡ, ನಾವು ಈಗಲೇ ಹೋಗೋಣ. ನಿಲ್ಲು ಶೀಲ, ನಿಲ್ಲು. ನಾನೊಬ್ಬ ಮಾಮೂಲಿ ರೈತನ ತಮ್ಮ. ಬಡವರ ಮನೆಯಲ್ಲಿ ಇಂಡಿ ರೊಟ್ಟಿ ತಿಂದು ಬದುಕೋ ಜನ ನಾವು. ಅದರಲ್ಲಿ ಶ್ರೀ ಸಂಪತ್ತಿಲಿ ಬೆಳೆದವಳು ನೀನು. ನಿನ್ನನ್ನು ನರಕಕ್ಕೆ ತಂದು ಹಾಕಿದರೆ ಆ ಪಾಪ ನನಗೆ ತಟ್ಟುವುದಿಲ್ಲ, ಬಿಡುವುದಿಲ್ಲ ಶೀಲ, ಬಿಡುವುದಿಲ್ಲ. ನೋಡಿ, ಈಗ ತಾನೇ ಶಂಕರ ನಾವು ಬಿಕಾ ಮುಗಿಸಿದ್ದೇವೆ ಅಂದಾಗ ನಾಳೆ ನಾವು ಇಬ್ಬರಿಗೂ ನೌಕರಿ ಬಂದಿದ್ದೇ ನಿಜವಾದ್ರೆ ಮೇಲು ಕೀಳು ಎಂಬ ಭಾವನೆನೇ ಬರ್ತಿಲ್ಲ. ಏನಂತೀಯ? ಆದರೂ ನಮ್ಮಿಬ್ಬರ ಪ್ರೇಮಕ್ಕೆ ನಿಮ್ಮ ಅಣ್ಣ ಬೆಲೆ ಕೊಡ್ತಾನೆ ಅನ್ನೋದು ಮೊದಲು ನೀ ಹರಿ. ಆದರೆ ನಿಮ್ಮ ಅಣ್ಣ ಹಣ ಎಲ್ಲರನ್ನು ಕೀಳಾಗಿ ನೋಡುವ ಮನುಷ್ಯ. ನೋಡಿ, ಅದರ ಬಗ್ಗೆ ನೀವೇನೋ ವಿಚಾರ ಮಾಡಬೇಡಿ. ಆದರೆ ಈ ಹಸಿರುವಾದ ಒಣಸಿರಿಯಲ್ಲಿ ನನ್ನೊಂದಿಗೆ ಹಾಡಿ ಕುಡಿಬೇಕಂತ ನಿಮಗೆ ಆಶೆ ಆಗ್ಲಾರ್ದ? ಬನ್ನಿ, ಒಂದೇ ಒಂದು ಸುಮಧುರ ಗೀತೆಯನ್ನು ಹಾಡೋಣ.
ನೋಡಿ ಶೀಲ, ಹಿಂಗು ತಿಂದು ಮಂಗನಂತೆ ಆಯ್ತು ಈ ನಮ್ಮ ಬಾಳು. ಅದಕ್ಕೆ ಸ್ವಲ್ಪ ಎತ್ತರಕ್ಕಿಂತ ಕಾಲು ಇಡು ಶೀಲ, ಕಾಲು ಇಡು. ಹಾ ನೋಡಿ, ನಮ್ಮ ಅಣ್ಣನ ಬಗ್ಗೆ ಅದರಂತೆ ನೀವೇನು ಬಹಳ ಸೊಕ್ಕಿನವ ನಮ್ಮ ಜಯರಾಜ. ಅದರಂತೆ ನನ್ನ ಎದರು ಹಸಿದ ಹುಲಿಗೆ ಕುರಿಯಂತೆ ಆಯ್ತು ಈ ನಮ್ಮ ಜೀವನ. ನೋಡಿ, ನಮ್ಮ ಅಣ್ಣನ ಬಗ್ಗೆ ನೀವೇನು ವಿಚಾರ ಮಾಡಬೇಡಿ. ಮೊದಲು ನಿಮ್ಮ ಮನೆ ಬಗ್ಗೆ ವಿಚಾರ ಮಾಡಿ. ನಾನು ತುಂಬ ಲೇಟ್ ಆಗ್ತಾ ಇದೆ, ನಾನೇನು ಬರಲಿ? ನೋಡಿ ಶೀಲ, ನನ್ನ ಸತಿಯಾಗಿ ಬರುವುದು ನೀವು ಒಪ್ಪಿದರಿ ನಮ್ಮ ಮನೆಯಲ್ಲಿ ಒಪ್ಪೋಣ. ನಮ್ಮ ಅರ್ಜುನನ ಮದುವೆಗಿಂತ ಒಪ್ಪೋಣ ನಮ್ಮ ದೊಡ್ಡ ಅಣ್ಣ. ಅದರ ಮಧ್ಯೆ ನನ್ನ ಮದುವೆ ವಿಚಾರ ಹೇಗೆ ತಿಳಿಸಲಿ ಇರಲಿ, ಸಮಯ ನೋಡಿ ತಿಳಿಸಿದರೆ ಆತು. ಏ ದೇವ ಕರುಣಾಮಯ, ನಿನ್ನನ್ನು ಅರಿತವರಿಲ್ಲಪ್ಪ ಈ ಜಗದಲ್ಲಿ. ಸುಡುವ ಬೆಂಕಿ ಬ್ರಹ್ಮಾಂಡವನ್ನು ಎದೆಯಲ್ಲಿಟ್ಟುಕೊಂಡು ಪೂಜಿಸುವಂತಾಯಿತು. ಈಗ ಬೆಳೆದು ನಿಂತಿರುವ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಾನನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ಕಿರಿಯ ತಮ್ಮ ಶಂಕರನಿಗೆ ಎಲ್ಲಿಯಾದರೂ ಯಾವುದಾದರೂ ಬಡವರ ಮನೆ ಹೆಣ್ಣನ್ನು ತಂದು ಮದುವೆ ಮಾಡಬೇಕು. ಎಲ್ಲವನ್ನು ನಿನ್ನೆ ಕೂಡಿದೆ ತಂದೆ, ನಿನ್ನೆ ಕೂಡಿದೆ. ಯಾಕೆ ಮಾವ, ಯಾರ್ದು ಮದುವೆ ವಿಚಾರ ಮಾತನಾಡ್ತಾ ಇದೆ ಕಾಣ್ತಾ ಇದೆ? ಇನ್ಯಾರ್ದು ಗಂಗಾ? ನನ್ನ ಮನೆಯ ನಂದ ದೀಪ ಬೆಳಗಲು ಬಂದ ನಿನ್ನೆದೆ ಗಂಗಾ, ನಿನ್ನೆದೆ. ಮಾವ ಮಾವ, ತಂದೆ ತಾಯಿ ಇಲ್ಲದ ನಾನು ಪರದೇಶಿ ಆದ ಕಷ್ಟಪಟ್ಟು ನನ್ನನ್ನು ದೊಡ್ಡವಳಾಗಿ ಮಾಡಿದಿರ. ಅದು ಅಲ್ಲದೆ ಮತ್ತೆ ಈ ಮನೆಗೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನೀವೇ ನನ್ನ ಪಾಲಿನ ದೇವರು ಮಾವ, ನೀವೇ ನನ್ನ ಪಾಲಿನ ದೇವರು. ಎದ್ದೇಳು ಗಂಗಾ, ಎದ್ದೇಳು. 100 ವರ್ಷ ಕಾಲ ಚಿರಂಜೀವಿಯಾಗಿ ಬಾಳು. ಹುಟ್ಟಿದ ಮನುಷ್ಯ ಕೆಟ್ಟದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲಿ ಬರ್ದಿಟ್ಟಿಲ್ಲಮ್ಮ, ಬರ್ದಿಟ್ಟಿಲ್ಲ. ಅಂದಾಗ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವಾಗೆ ನ್ಯಾಯ ನೀತಿ ಧರ್ಮವನ್ನು ಎತ್ತಿಡಲೇಬೇಕು ಗಂಗಾ, ಎತ್ತಿಡಲೇಬೇಕು. ಮಾವ, ಭಾರವಾದ ಪಾಪಕ್ಕೆ ಘೋರವಾದ ಶಿಕ್ಷೆ ಐತಿ ಮಾವ. ನೋಡು, ಆ ದೇವರು ಇಂದಿಲ್ಲ ನಾಳೆ ತಕ್ಕ ಶಿಕ್ಷೆ ಕೊಡ್ತಾನೆ ಮಾವ. ಅಲ್ಲಿವರೆಗೂ ನಾವು ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೋಬೇಕು ಅಷ್ಟೇ. ನಿಜ ಗಂಗಮ್ಮ, ನಿನ್ನ ಮಾತು ನಿಜ. ಸಿಡಿಲಿಗೆ ಎದುರು ಗುಡಿಯಲ್ಲಿ ನುಗ್ಗಿದರೆ ಹಲ್ಲು ಬಂಡೆ ತಲೆ ಮೇಲೆ ಜಾರಿ ಬಿದ್ದಿತ್ತು ಅಂದಾಗ ಬಾರದು ಬಪ್ಪದು, ಬಪ್ಪದು ಎಂದಿಗೆ ತಪ್ಪದು ಗಂಗಾ, ತಪ್ಪದು. ಮಾವ, ಹೂವಿನ ಜೊತೆಯಲ್ಲಿ ನಾರು ಸೇರಿದಂತಾರಲ್ಲ, ಹಾಗೆ ಕೋಟೆಗಿದ್ದ ಇಂತ ಮೇಟು ವಿದ್ಯೆ ಮೇಲು ಅನ್ನುತ್ತಾರೆ. ಆದ್ರೆ ನನ್ನ ಮಾವನ ಸತ್ಯ ಆಗ್ಬೇಕಾದ್ರೆ ನಾನು 7 ಜನ್ಮದ ಪುಣ್ಯ ಮಾಡಿರ್ಬೇಕು ಮಾವ, ಪುಣ್ಯ ಮಾಡಿರ್ಬೇಕು. ನಿಜ ಗಂಗಾ, ಒಳ್ಳೆ ಗಂಡನಾದ್ರೆ ವಸ್ತ್ರ ಒಡವೇನೆ ಬಿಡ, ತುಸೂರಾಗಿ ಇಟ್ಟಾದ್ರೆ ಅಣ್ಣನೇ ಬೇಡ, ಜೀವ ಕಣಮ್ಮ ನಿನ್ ಜೀವ ಅಂತಿದ್ದ. ನನ್ನ ಮನೆಗೆ ಬಂದ ಬಂಗಾರದ ಕಳಸ ಗಂಗಾ, ನೀನು ಬಂಗಾರದ ಕಳಸ. ಮಾವ, ಗಂಜಿ ಕುಡಿದರೂ ಗಂಡನ ಮನೆಯ ಲೇಸು ಅನ್ನುತ್ತಾರೆ. ಆದ್ರೆ ಸತಿಯ ಪತಿಯಾಗಿ ಅವಳ ಪರೆ ಪಾಲಿಸೋದು, ಕರಿತೆಯಾಗಿ ಬಾಳೋದೇ ನನ್ನ ಸತಿಯಾದ ಧರ್ಮ ಅಲ್ವೇನಮ್ಮ? ನೋಡಮ್ಮ, ಶಾನ ಭೋಗರ ಗುಣ ಲೆಕ್ಕದಲ್ಲಿ ನೋಡು, ಮನೆಗೆ ಬರುವ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಅಂತ ಹೇಳಿದರೆ ಬಲ್ಲವರು. ಅಂದಾಗ ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತೆ, ಬೇವಿನ ಮರವಲ್ಲ ಗಂಗಾ, ಬೇವಿನ ಮರಲ್ಲ ಅಂತ ತೋರಿಸಿಕೊಟ್ಟಮ್ಮ ಈ ಸಮಾಜಕ್ಕೆ. ಮಾಮ, ಶಂಕರ್ ಮಾಮ ಬಂದ ಅಂತ ಕಾಣುತ್ತೆ.
ಗಣ ವಿಚಾರ ಮಾಡುತ್ತಿದ್ದಿರಲ್ಲ, ಏನಿದು? ಏನಿಲ್ಲ ಶಂಕರ, ನಿನ್ನ ಮದುವೆ ವಿಚಾರ ಮಾಡಬೇಕನ್ನಿದ್ದೆ. ನಿನಗೊಂದು ಎಲ್ಲಿಯಾದರೂ ಯಾವುದಾದರೂ ಬಡವರ ಮನೆ ಹೆಣ್ಣನ್ನು ತಂದು ನಿನ್ನ ಮದುವೆ ಮಾಡಬೇಕು. ನಿನ್ನ ಒಪ್ಪಿಗೆ ತಾನೇ? ಅಣ್ಣ, ಯಾಕೆ ಬಡವರು ಬಡವರು ಅಂತ ಬೆಚ್ಚಿ ಚುಚ್ಚಿ ಚುಚ್ಚಿ ಮಾತನಾಡ್ತಿದ್ದೀರಣ್ಣ? ಯಾಕೆ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳ ಮದುವೆ ಆಗಬೇಕಾದ್ರೆ ಏನು ನೇಮಿದೆ, ಏನು ಕಾನೂನಿದೆ? ಶಂಕರ್, ಶ್ರೀಮಂತ ಆನೆ ಕಟ್ಟುವುದು, ಬಡವ ತಾಳಿ ಕಟ್ಟುವುದು ಎರಡು ಸಮ ಶಂಕರ್, ಎರಡು ಸಮ. ಆಗಿರುವಾಗ ಆಕಾಶಕ್ಕೆ ಏನು ಹೆಚ್ಚಿದರೆ ಬೆಂಕಿಗೆ ಮುತ್ತು ಕೊಡಲು ಸಾಧ್ಯನೇ ಶಂಕರ್, ಸಾಧನು. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ, ಹಾಸಿಗೆದಷ್ಟು ಕಾಡು ಚಾಚು ಅಂತ. ಅಣ್ಣ, ಈ ನಿನ್ನ ಮಾತಿನ ಕೇಳಿ ಮೂರ್ಖನಾಗಲಾರೆ. ಅದಕ್ಕಾಗಿ ನನ್ನ ಮದುವೆ ವಿಚಾರಕ್ಕಾಗಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಅಣ್ಣ, ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನಲ್ಲಿ ಜಮೀನಿದ್ದವ್ರು ಜಯರಾಜನ ತಂಗಿ ಶೀಲಾ ಅದಾಳಲ್ಲ, ಅವಳು ನಾನು ಕಾಲೇಜಿನಲ್ಲಿ ಪ್ರೀತಿ ಮಾಡುತ್ತಿದ್ದೇವೆ. ಅದಕ್ಕಾಗಿ ಮದುವೆ ಮಾಡ್ಕೋಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ಅಣ್ಣ. ಶಂಕರ್, ದಲಿತನ ಗುಣವನ್ನು ಬಡತನದಲ್ಲಿ ನೋಡಬೇಕೇನಾ? ಶ್ರೀಮಂತಿಕೆಯಿಂದಲ್ಲಪ್ಪ, ಶ್ರೀಮಂತಿಕೆಯಿಂದಲ್ಲ. ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ಬೇರೆ ಮಾಡಿದೆ ಎಂಬುದನ್ನು ಮಾತ್ರ ಮರೆಯಬೇಡ. ಯಾಕಣ್ಣ ಎಲ್ಲರೂ ಗಣ ವಿಚಾರ ಮಾಡುವಂತೆ ಕಾಣುತ್ತದೆ? ಯಾಕೆ ಈ ರೋಷಾವೇಶದ ಮಾತುಗಳು? ಗಂಗಾ, ನೀನಾದರೂ ಹೇಳು. ಮಾಮ, ಅದು ಅದು ಏನಿಲ್ಲಪ್ಪ ಅರ್ಜುನ, ನಿಮ್ಮಿಬ್ಬರ ಮದುವೆ ವಿಚಾರ ಮಾಡಬೇಕು ಅನ್ಕೊಂತೆ. ಅದಕ್ಕಾಗಿ ತಾಯಿ ಇಲ್ಲದ ತಬ್ಬಲಿಯಾದ ನನ್ನ ಅಕ್ಕನ ಮಗಳ ಗಂಗಾನನ್ನು ಕೊಟ್ಟು ನಿನ್ನ ಮದುವೆ ಮಾಡಬೇಕು. ನಿನ್ನ ಒಪ್ಪಿಗೆ ತಾನೇ? ಇದೇನನ್ನ ನಿನ್ನ ಮಾತು? ತಾಯಿಲ್ಲದ ತಬ್ಲಿಗಳನ್ನು ತಂದು ಜೋಪಾನ ಮಾಡಿದ ನಿನ್ನ ಮುಂದೆ ಒಪ್ಪಿಕೊಡುವಷ್ಟು ದೊಡ್ಡವನಾದ ನಾಯಿ ನಿನ್ನ ತಮ್ಮ. ಅಣ್ಣ, ನೀನು ಕಣ್ಣು ಮುಚ್ಚಿ ಇವಳಿಗೆ ತಾಳಿ ಕಟ್ಟು ಅಂದರೆ ಕಣ್ಣು ಮುಚ್ಚಿ ತಾಳಿ ಕಟ್ಟುದು ಅಷ್ಟೇ ಅಣ್ಣ ನನ್ನ ಕೆಲಸ. ಸಾರ್ಥಕಾಯ್ತಪ್ಪ, ನಿನ್ನಂತ ತಮ್ಮನನ್ನ ಪಡೆದ ನನ್ನ ಜನ್ಮ. ತುಂಬಿದ ಕೊಡ ತುಳುಕುವುದಿಲ್ಲಂತ ತೋರಿಸಿಕೊಟ್ಟಪ್ಪ ಈ ಸಮಾಜಕ್ಕೆ. ಇರುವ ನನ್ನಂತ ಹಿರಿಯಣ್ಣಂದಿರಿಗೆ ಬರೀ ತಪ್ಪಿದ್ದಲ್ಲಪ್ಪ, ತಪ್ಪಿದ್ದಲ್ಲ. ನೋಡು ನೋಡು, ನಿನ್ನ ಅಣ್ಣನಾದರೂ ನೋಡಿ ಕಲಿತುಕು, ಆವಾಗಾದರೂ ನಿನಗೆ ಬುದ್ಧಿ ಬರುತ್ತದೆ. ಹೋಗ್ಲಿ ಬಿಡು ಮಾವ. ಶಂಕರ ಮಾವ ನಿನಗೆ ಎದುರಿಗೆ ಮಾತನಾಡ್ಬೇಕಂತ ಮಾತನಾಡಿದ್ದ. ಅದೇನು ಹೇಳ್ತಾರಲ್ಲ, ಅರಸನ ಮಗಳಾದರೂ ಪುರುಷನಿಗೆ ಸತಿ ಆಗ್ಲೇಬೇಕು ಅಂತ. ಅವ ಇಷ್ಟಪಟ್ಟಿದ್ದು ತಪ್ಪೇನಿದೆ ಮಾವ? ನೋಡು ಗಂಗಮ್ಮ, ಬಡವನ ಅತಿಯಾಸೆ ಗತಿಗೆಡಿಸಿದಂತೆ ಮನೆಗೆ ಬರುವ ಹೆಣ್ಣಿನ ಗುಣ ಪುರುಷನ ಪುಣ್ಯ ಬಾಗಿಲಾಗಿರಬೇಕು. ನಾರಿ ಆಗಬೇಕು, ಎಮ್ಮಾರಿ ಆಗಬಾರ್ದು ಗಂಗಾ, ಎಮ್ಮಾರಿ ಆಗಬಾರ್ದು. ಹೋಗ್ಲಿ ಬಿಡೋಣ, ಅವನು ಎಷ್ಟೇ ಆದರೂ ನಮ್ಮಿಬ್ಬರ ಮುದ್ದಿನ ತಮ್ಮ. ಶಂಕರ, ಅಣ್ಣ ಹೊಡೆದಿದ್ಕು ನೀನೇನು ಬೇಜಾರು ಮಾಡ್ಕೊಳ್ಬೇಡಪ್ಪ. ಹೇಳು, ಯಾವ ಹುಡುಗಿ ಅವಳು ನೀನು ಪ್ರೀತಿಸಿದ್ದವಳು? ಅವಳೇನೆ ತಂದು ನಿನಗೂ ಮದುವೆ ಮಾಡುತ್ತೇನೆ. ಹೇಳು ತಮ್ಮ, ಹೇಳು. ಹೇಳಪ್ಪ, ಹೇಳು. ನಿನ್ನ ಅಣ್ಣ ಕೇಳುತ್ತಿದ್ದಾನೆ, ಹೇಳು. ಅಣ್ಣ, ಅದು ಹೇಗೆ ಹೇಳೋಣಪ್ಪ? ಅವನು ಪ್ರೀತಿಸುವ ಹುಡುಗಿ ಬೇರೆ ಯಾರಲ್ಲ, ಈ ಊರಿನ ಜಯರಾಜನ ತಂಗಿ ಶೀಲಾ ಅಂತ. ಶಂಕರ್, ಶಂಕರ್, ನೀನು ಪ್ರೀತಿಸಿದ್ದು ಸಿರಿ ಸಂಪತ್ತದ ಭೋಗಕ್ಕಲ್ಲ ಶಂಕರ್. ಇಲ್ಲ, ಬಡತನದಲ್ಲಿ ಇದ್ದೇನೆ ಎಂಬ ಭ್ರಮೆಕ್ಕು. ನೋಡು ತಮ್ಮ, ಅಂತ ಕೆಟ್ಟ ಸರ್ಪದ ಜೊತೆ ಸಂಬಂಧ ಬೆಳೆಸಲು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಶಂಕರ್, ಸಾಧ್ಯವಿಲ್ಲ. ನೋಡು ಶಂಕರ್, ನಿನಗೆ ಶ್ರೀಮಂತರ ಮನೆ ಹೆಣ್ಣೇ ಬೇಕಾಗಿದ್ದರೆ ಹೇಳು. ನನ್ನ ಇಡೀ ಸರ್ವ ಆಸ್ತಿಯನ್ನು ಮಾರಿ ಈ ಊರಿನಲ್ಲಿ ಯಾರು ಮಾಡಿರಬಾರದು ಆ ಥರ ನಿನ್ನ ಮದುವೆ ಮಾಡುತ್ತೇನೆ.
ನೋಡು ಶಂಕರ್, ಅಕ್ಕರಿಗಿಂತ ಇರುವ ಉಪ್ಪು ತಿಪ್ಪಿನೇ ಲೇಸು. ನೋಡು ಶಂಕರ್, ನೀನು ಜೀವನ ಎಂಬುದು ಹುಡುಗಾಟವಲ್ಲ ತಮ್ಮ, ಹುಡುಗಾಟವಲ್ಲ. ನೀ ಏನಾದರೂ ಹುಡುಗಾಟದ ಹುಡುಗಿಯನ್ನು ಮದುವೆಯಾಗಿದ್ದೇ ನಿಜವಾದ್ರೆ ಮುಂದೆ ಒಂದೊಂದು ದಿನ ನಿನ್ನನ್ನು ನೋಡು ನೀರಿನಲ್ಲಿ ಬಿಟ್ಟು ಹೋದಳು ಜೋಕಿ ಶಂಕರ್. ನೋಡು ಶಂಕರ್, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ಜಲ ನೋಡುವ ಮನುಷ್ಯ. ಅವರ ಸವಾಸ ನಮಗೆ ಮೊದಲೇ ಬೇಡಪ್ಪ. ಏಕೆಂದರೆ ಅವರು ಮೊದಲೇ ಪೂರ್ವಜನ ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರ್ಕೊಂಡೋಗಿ ನಿನ್ನ ಕಾಡಿನಲ್ಲಿ ಬಿಟ್ಟಂತಾಯ್ತು ನಿನ್ನ ಬದುಕಿನಲ್ಲಿ. ಅಣ್ಣ, ಏನು ಮಾತನಾಡ್ತಿದ್ದೀರಾ ನೀವು? ಅದೇ ನಿಮಗೆ ಏನು ಗೊತ್ತಾ? ನಿಮಗೆ ನಾನೇನೆ ಸಾಲಿ ಕಲಿಯಲ್ಲ, ಹಳ್ಳಿ ಗಮರನೇ ಅಲ್ಲ, ನಾನೊಬ್ಬ ವಿದ್ಯಾವಂತ ಅನ್ನೋದು ಮರೆಯಬೇಡ್ರಿ. ಮಾವ, ಯಾರೆದುರಿಗೆ ಏನು ಮಾತಾಡ್ತಾ ಇದೆ ಅಂತ ಗೊತ್ತಾ ನಿನಗೆ? ನೋಡಮ್ಮ, ಅದೇನು ನನಗೂ ಗೊತ್ತೇನೇ ಇಲ್ಲ. ನೋಡಣ್ಣ, ನಾ ಅವಳನ್ನೇ ಪ್ರೀತಿಸೋ, ಅವಳನ್ನೇ ಮದುವೆ ಆಗೋದು ಅಷ್ಟೇ. ನೋಡಿದೆ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತನ್ನು. ಪ್ರೀತಿಯ ಹುಚ್ಚು ನೆತ್ತಿ ಏರಿದಂತೆ ಕಾಣುತ್ತೆ. ಹಿರಿಯರು ಎಂಬುದನ್ನು ಮರೆತು ಮಂಗನಂತೆ ಮಾತನಾಡ್ತಿದ್ದ ನಿನ್ನ ಮೆಚ್ಚಿನ ತಮ್ಮ ಶಂಕರ್. ಅಣ್ಣ, ಆಣಿ ಹೊತ್ತವನಿಗೆ ಆನೆ ಬಾಲ ಹೊರುವುದು ಕಷ್ಟವೇ ಅಣ್ಣ. ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದಿರುವ ಈ ನಿನ್ನ ತಮ್ಮ ನನ್ನ ಸೋದರ ಶಂಕರ್ ಅವರ ಮುಂದೆ ತಲೆ ತಗ್ಸುವಂಗ ಮಾಡಿಬಿಟ್ಟಣ್ಣ, ಮಾಡಿಬಿಟ್ಟ. ಎಷ್ಟೋ ಜನರ ಬಲಿಯನ್ನು ತೆಗೆದುಕೊಂಡು ಹತ್ತೂರಿಗೆ ನಾನು ಹೆಮ್ಮಿರಿನೆಲ್ಲ ಮೆರೆಯುತ್ತಿರುವ ಅವನಿಂದ ಜನರ ಅನ್ಯಾಯಕ್ಕೆ ಒಳಗಾಗಿರುವ ಜನರಿಂದ ಚೀತು ಎಂದು ಉಗುಳಿಸಬೇಕೆಂದಿರುವ ಈ ನಿನ್ನ ತಮ್ಮ, ನನ್ನ ತಮ್ಮ ಸೋದರ ನನ್ನ ಎರಡು ಕೈಯನ್ನು ಕಟ್ಟಿ ಹಾಕಿಬಿಟ್ಟಣ್ಣ, ಕಟ್ಟಿ ಹಾಕಿ. ಸಮಾಧಾನ ಮಾಡಿಕೊ ಅರ್ಜುನ, ಸಮಾಧಾನ ಮಾಡಿಕೊ. ಈಗ ನಾವು ಏನು ಹೇಳಿದರೂ ಕೇಳುವ ಸ್ಥಿತಿಯಲ್ಲಪ್ಪ, ಕೇಳುವ ಸ್ಥಿತಿಯಲ್ಲಿಲ್ಲ. ಮುತ್ತು ಕೊಡವಳ ಬಂದಾಗ ತುತ್ತು ಕೊಟ್ಟವ್ರು ಲೆಕ್ಕಿಲ್ಲಪ್ಪ ಅವನ ಬದುಕಿನಲ್ಲಿ. ಅಂದಾಗ ಹೆಣ್ಣಿನ ತೋಳೆ ತೆಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು, ಬೋರ್ಗಲ್ಲಿನ ಮೇಲೆ ನೀರು ಸುರಿದು ಎರಡು ಸಮ ಅರ್ಜುನ, ಎರಡು ಸಮ. ಅಣ್ಣ, ಈ ನಿಮ್ಮ ಮಸೂಳೆ ಕಣ್ಣೀರಿಗೆ ಕರಗವನಲ್ಲ ಈ ಶಂಕರ್. ಮುಸಳೆ ಕಣ್ಣೀರು ನೋಡಿದೆ ಅರ್ಜುನ, ಹೇಗೆ ಮಾತನಾಡಿ ಹೋದ ನಿನ್ನ ಮೆಚ್ಚಿನ ತಮ್ಮ ಶಂಕರ್. ಆಯ್ತಪ್ಪ, ಅವನಿಷ್ಟದಂತೆ ಆಗಲಿ. ನಂದೊಂದು ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಛೇ, ಎಂತ ಹೊಡೆ ಹುಟ್ಟಿದವರು ನಾವು. ಒಂದೇ ಕರುಳಿನ ಬಳ್ಳಿಯಲ್ಲಿ ಹುಟ್ಟಿದ್ರು ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ಆ ನನ್ನ ಮುದ್ದಿನ ತಮ್ಮ. ಮಾವ, ಅದಕ್ಕೆ ಈಗ ಚಿಂತಿಸಿದರೆ ಫಲವಿಲ್ಲ. ನೋಡು, ಈಗಾಗಲೇ ಮಾವನವರು ಪ್ರೀತಿಯ ಬಲಿಯಲ್ಲಿ ಬಿದ್ದು ಬಿಟ್ಟಿದ್ದಾರೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವಿಲ್ಲ ಮಾವ. ಅವನ ಇಷ್ಟದಂತೆ ಮದುವೆ ಮಾಡಿ ಮುಗಿಸೋಣ. ಗಂಗಾ, ನಿನಗಿರುವಷ್ಟು ಬುದ್ಧಿಯ ನನ್ನ ತಮ್ಮನಿಗಿಲ್ಲ. ಹಾ ಗಂಗಾ, ಮದುವೆ ವಿಚಾರದಲ್ಲಿ ನನ್ನ ಅಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ? ಮಾವ, ಒಪ್ಪಿಗೆಯನ್ನು ಅಪ್ಪಿ ಈ ನನ್ನ ಕತ್ತನ್ನು ನಿಮಗೆ ಒಪ್ಪಿಸ್ತೀನಿ. ನಿಮ್ಮನ್ನು ಸತಿ ಆಗಲು, ನಿಮ್ಮನ್ನು ಪತಿ ಆಗಲು ನಾನು ಇಷ್ಟಪಟ್ಟಿದ್ದೇನೆ. ನನಗೆ ಆಶೀರ್ವಾದ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂತ ಸತ್ಯವನ್ನು ಪಡೆಯಲು ನನ್ನ ತಂದೆ ತಾಯಿ ಪುಣ್ಯವೋ ಪುಣ್ಯ.